ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಅರ್ಜಿಯ ವಿಚಾರಣೆ ಇವತ್ತು ಕೂಡ ನಡೀತಲ್ವಾ. ಸೊ ಹೈಕೋರ್ಟ್ ನಲ್ಲಿ ಇವತ್ತು ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡನೆ ಮಾಡಿದ್ರು. ಅದು ಮುಕ್ತಾಯ ಆಗಿದೆ. ಈಗ ಸಿಎಂ ಪರವಾಗಿ ಬಹಳ ಸುದೀರ್ಘವಾಗಿ ವಾದವನ್ನ ಮಂಡಿಸಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಬಳಿಕ ಸಿಎಂ ಪರ ಪ್ರೊಫೆಸರ್ ರವಿವರ್ಮ ಕುಮಾರ್ ಕೂಡ ವಾದವನ್ನ ಮಾಡಿದ್ರು. ಸೊ ವಿಚಾರಣೆ ಆರಂಭ ಆದ ಬಳಿಕ ರಾಜ್ಯಪಾಲರ ಕಡತವನ್ನ ಸಲ್ಲಿಸಲಾಗಿದೆ. ಅಕ್ರಮ ಮತ್ತು ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿರಬಹುದಾದ ಸಾಧ್ಯತೆ ಇದೆ, ಹೀಗಂತ ರಾಜ್ಯಪಾಲರ ಉಲ್ಲೇಖ ಇದೆ. ಸಹಿ ಹಾಕಿದ ಬಳಿಕ ಶೋಕಾಸ್ ನೋಟಿಸ್ ಅನ್ನ ನೀಡಿದ್ದಾರೆ. ಆಗಸ್ಟ್ 8ನೇ ತಾರೀಕಿನಂದು ಫೈಲ್ ಅನ್ನ ಪರಿಶೀಲಿಸಿದ್ದೀನಿ, ಡಿಕ್ಟೇಷನ್ ನೀಡಿದ್ದೀನಿ ಅಂತ ಬರೆಯಲಾಗಿದೆ. ಟಿಜೆ ಅಬ್ರಾಹಂ ನೀಡಿದ ದೂರಿನ ಮೇಲೆ ಫೈಲ್ ಅನ್ನ ಸಿದ್ಧಪಡಿಸಲಾಗಿದೆ. ಆದರೆ ಜುಲೈ 5ನೇ ತಾರೀಕಿನಂದೇ ಸ್ನೇಹಮಯಿ ಕೃಷ್ಣ ದೂರನ್ನ ನೀಡಿದ್ದಾರೆ. ಆದರೆ ಕಡತದಲ್ಲಿ ಅದರ ಉಲ್ಲೇಖ ಇಲ್ಲ ಅನ್ನುವಂತ ವಾದ ಮಂಡನೆಯನ್ನ ಮಾಡಲಾಗಿದೆ. ಸಿಎಂ ಪರ ಪ್ರೊಫೆಸರ್ ರವಿವರ್ಮ ಕುಮಾರ್ ಇವತ್ತು ವಾದವನ್ನ ಮಾಡಿದ್ದಾರೆ. ಅದರ ಜೊತೆಗೇನೆ ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ವಾದವನ್ನ ಹೂಡಿದ್ದಾರೆ. ಸೊ ಅಭಿಷೇಕ್ ಮನು ಸಿಂಘ್ವಿ ಅವರು ಇಲ್ಲಿ ಮೂಡಾದಿಂದ ಕೇವಲ ಮುಖ್ಯಮಂತ್ರಿಗಳ ಪತ್ನಿಗೆ ಮಾತ್ರ ಅಲ್ಲ ಸೈಟ್ ಸಿಕ್ಕಿರುವಂಥದ್ದು, ಹೀಗೆ ಬಹಳಷ್ಟು ಮಂದಿಗೆ ಸಿಕ್ಕಿದೆ ಅನ್ನುವಂಥ ವಾದವನ್ನು ಹೂಡಿದ್ದಾರೆ. ಬಟ್ ಇಲ್ಲಿ ವಿಚಾರ ಇರುವಂಥದ್ದು ಅಂದರೆ ಸೈಟ್ ಪಡೆದಿದ್ದಾರೆ, ಹೌದು, ಅದು ಅಧಿಕಾರಿಗಳ ದುರುಪಯೋಗ ಇರ್ಬೋದು, ಅಧಿಕಾರಿಗಳ ತಪ್ಪಿರ್ಬೋದು ಅಂಥೇಳಿ ಅವ್ರ ಮೇಲೆ ಎತ್ತು ಹಾಕ್ಬೋದು. ಬಟ್ ಇಲ್ಲಿ ಯಾವ ಜಾಗಕ್ಕೆ ಸೈಟ್ ಪಡೆದಿಯಾರಲ್ಲ ಆ ಜಾಗ ಇವ್ರು ಹೆಂಗೆ ಪಡ್ಕೊಂಡ್ರು ಅನ್ನುವಂಥದ್ದು ಈಗಿರುವಂಥದ್ದು ವಿಚಾರ. ಅದು ಹೇಗೆ ಜಾಗ ನೋಟಿಫೈ ಆಗಿತ್ತು, ಅದಾದಮೇಲೆ ಹೇಗೆ ಅದನ್ನು ಡಿನೋಟಿಫೈ ಮಾಡಿದ್ರು, ಮತ್ತೊಂದು ಈ ಥರನಾದಂಥದ್ದು ಸಂಗತಿಗಳೆಲ್ಲ ಈಗ ಭಾಳ ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಾಗೇನು ಕೂಡ ಭಾಳ ಡಿಫೆನ್ಸಿವ್ ಆಗಿ ಇವತ್ತು ವಾದ ಆಗಿದೆ. ಅದರ ಜೊತೆಗೇನೆ ಇನ್ನೊಂದು ಸಂಗತಿ ಅಂತ ಅಂದರೆ ಆಗಸ್ಟ್ 8ನೇ ತಾರೀಕಿನಂದು ಇವರು ಫೈಲ್ ಪರಿಶೀಲಿಸಿದ್ದೀನಿ ಅಂತಾರೆ. ಆದರೆ 5ನೇ ತಾರೀಕಿನಂದೇ ಒಂದು ದೂರು ದಾಖಲಾಗಿತ್ತು, ಅದ್ರ ವಿಚಾರ ಇಲ್ಲೆಲ್ಲೂ ಪ್ರಸ್ತಾಪ ಆಗಿಲ್ಲ ಅನ್ನುವಂಥದ್ದೆಲ್ಲ ಉಲ್ಲೇಖ ಆಗಿದೆ. ಜುಲೈ 5ನೇ ತಾರೀಕಿನಂದು ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ನೀಡಿದರು. ಆದರೆ ಕಡತದಲ್ಲಿ ಅದರ ಉಲ್ಲೇಖ ಇಲ್ಲ ಅಂತೇಳಿ ರವಿವರ್ಮ ಕುಮಾರ್ ಅವರು ಇವತ್ತು ವಾದವನ್ನ ಹೂಡಿದ್ದಾರೆ. ಬಹುಶಃ ಇದನ್ನ ನ್ಯಾಯಾಧೀಶರು ಎಷ್ಟು ಮಟ್ಟಿಗೆ ಪುರಸ್ಕರಿಸಬಹುದು, ಏನು ಎತ್ತ ಅನ್ನುವಂಥದ್ದು ನೋಡಬೇಕಿದೆ. ಸ್ವತಂತ್ರ ವಿವೇಚನೆಯನ್ನ ಬಳಸಿ ಆದೇಶಿಸ್ತಾ ಇದ್ದೀನಿ ಅಂತ ಅವರು ಹೇಳಿದ್ದಾರೆ. ರಾಜ್ಯಪಾಲರು ಸ್ವತಂತ್ರ ವಿವೇಚನೆಯನ್ನ ಬಳಸ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ದಾರೆ, ಹೌದು. ಆದ್ರೆ ಇದು ಶಿವಭಕ್ತ ವೈಕುಂಠಕ್ಕೆ ಹೋದ ಕಥೆಯಂತಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ರಾಜ್ಯಪಾಲರು ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಈ ರೀತಿಯ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ, ಇದೊಂದು ರಾಜಕೀಯ ಪ್ರೇರಿತ ಅನ್ನುವಂಥದ್ದನ್ನ. ಆಮೇಲೆ ಅವರು ಇಂತಹದೊಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥ ಸಂದರ್ಭದಲ್ಲಿ ತಮ್ಮ ವಿವೇಚನೆಯನ್ನ ಬಳಸಿಲ್ಲ ಅನ್ನುವಂಥ ಪ್ರಯತ್ನವನ್ನ ಪಟ್ಟಿದ್ದಾರೆ. ಅಂದ್ರೆ ಅದನ್ನ ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ಪಟ್ಟಿದ್ದಾರೆ.